ಇದು ದಿನನಿತ್ಯದ ನೋಡ್ತಾ ಇದ್ದೀವಿ ನಾವು. ಈ ಸರ್ಕಾರ ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಆದರೆ ಲೂಟಿ ಮಾಡಕ್ಕೆ ತಿಳಿದಿರುವಂತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ತೊಲಗಬೇಕು ಅನ್ನೋದು ಜನಕ್ಕೆ ಏನನ್ಸಿದೆ ಅಂದ್ರೆ, ಯಾಕಪ್ಪ ಈ ಸರ್ಕಾರಕ್ಕೆ ಓಟ್ ಹಾಕಿದ್ರಿ, ಯಾಕೆ ಈ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಪಾಪ ಮಾಡಿದ್ರಿ, ಆ ಪಾಪವನ್ನ ಕಳ್ಕೊಳಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ತೆರಿಗೆಗಳ ಮೇಲೆ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ. ಮಾನ ಮರ್ಯಾದೆ ಏನು ಇಲ್ಲ, ಸಿದ್ದರಾಮಯ್ಯಗೂ ಇಲ್ಲ, DK ಶಿವಕುಮಾರ್ಗೂ ಇಲ್ಲ, ಇಡೀ ಸರ್ಕಾರಕ್ಕೆ. ಅದ್ಯಾವುದೋ ಒಂದು ಮಂತ್ರಿ ಹೇಳ್ತಾರೆ, ಬೆಳಗಾವಿ ಮಂತ್ರಿ, ಈ ಡೀಸೆಲ್ ಬೆಲೆ ಏರಿಸಿರೋದು ಕೇಂದ್ರ ಸರ್ಕಾರ ಅಂತ. ಇನ್ನೊಬ್ಬ ಮಂತ್ರಿ ಹೇಳ್ತಾನೆ ಕನ್ನಡ ಬರೆಯಕ್ಕೆ ಬರಲ್ಲ, ಕನ್ನಡ ಬೋರ್ಡ್ ಮೇಲೆ ಕನ್ನಡ ಬರೆಯಕ್ಕೆ ಬರಲ್ಲ, ಕನ್ನಡ ಸಂಸ್ಕೃತಿ ಮಂತ್ರಿ, ಕನ್ನಡ ಮಾತಾಡಕ್ ಬರಲ್ಲ ಅಂದ್ರೆ ಅವ್ರ ಎಜುಕೇಶನ್ ಮಿನಿಸ್ಟ್ರು, ಪ್ರೈಮರಿ ಎಜುಕೇಶನ್. ಈ ತರದ ಅಂದ್ರೆ ಎಷ್ಟು ಈ ಮಂತ್ರಿ ಮಂಡಲದಲ್ಲಿ ಇರುವಂತವ್ರು ಎಷ್ಟು ಅಜ್ಞಾನಿಗಳು. ಈ ಅಜ್ಞಾನಿಗಳ ಮಧ್ಯೆ ಸಿದ್ದರಾಮಯ್ಯ ಎಂತ ಜ್ಞಾನಿ ಅಂತ ಹೇಳಿದ್ರೆ, ಎಲ್ಲರೂ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರುವಂತದ್ದು, ನಾವು ಬಜೆಟ್ ಮಂಡನೆ ಮಾಡಿದಾಗ ನಾವು ಏನೇನ್ ಟ್ಯಾಕ್ಸ್ ಈ ವರ್ಷ ಹಾಕ್ತೀರಿ, ಈ ರಾಜ್ಯಕ್ಕೆ ಏನೇನ್ ತೆರಿಗೆ ಬೇಕು, ಆ ತೆರಿಗೆಯಿಂದ ನಾವು ಅಭಿವೃದ್ಧಿ ಏನ್ ಮಾಡ್ತೀರಿ ಅಂತ ಮಾಡುವಂತ ಬಜೆಟ್. ಸಿದ್ದರಾಮಯ್ಯ ಎಲ್ಲಾದ್ರೂ ಒಂದು ತೆರಿಗೆ ಹಾಕದ್ನ ಹಾಕಿಲ್ಲ. ಈಗ ಬೀದಿಗಳಲ್ಲಿ ತೆರಿಗೆ, ಈಗ ಸಂತೆಗಳಲ್ಲಿ ತೆರಿಗೆ. ಅಂದ್ರೆ ಸಿದ್ದರಾಮಯ್ಯ ಎಷ್ಟು ಚಾಣಕ್ಯ ಇದ್ದಾನೆ, ಎಷ್ಟು ಮೋಸಗಾರ ಇದ್ದಾನೆ, ಹೆಚ್ಚು ವಂಚನೆ ಮಾಡ್ತಾನೆ, ವಂಚಕಾರ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇವತ್ತು ನಾವು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಇದು ಸಾಂಕೇತಿಕ ಹೋರಾಟ ಅಲ್ಲ, ಇದನ್ನ ಅಂತ್ಯ ಕಾಣುವವರೆಗೂ ಕೂಡ ಈ ಹೋರಾಟವನ್ನ ಮುಂದುವರಿಸ್ತೀರಿ. ಮೈಸೂರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳು ಇದು ಕಂಟಿನ್ಯೂ ಆಗ್ತಿದೆ. ಅದರಿಂದ ನಾವು ಇವತ್ತು ಮಾಧ್ಯಮದ ಮೂಲಕ ಈ ಹೋರಾಟದ ಮುಖಾಂತರ ಸಿದ್ದರಾಮಯ್ಯ ನಿದ್ದೆ ಮಾಡೋ ರಾಮಯ್ಯ, ಸಿದ್ದರಾಮಯ್ಯ ಕಳ್ತನ ಮಾಡೋ ರಾಮಯ್ಯ, ಈ ಕೋರ್ಟ್ ಅನ್ನು ತೀರ್ಮಾನ ಕೊಟ್ಟಿದೆ ಇಡಿಗೆ ತನಿಖೆ ಮಾಡಿ ಅಂತ ಹೇಳಿ. ಕೋರ್ಟ್ ಅನ್ನು ಕೂಡ ಇವತ್ತು ಆದೇಶ ಮಾಡಿದೆ, ಕೋರ್ಟ್ ಕೂಡ ಆದೇಶ ಮಾಡಿದೆ. ಒಂದ್ ಕಡೆ ನಮಗೆ ಅಲ್ಲಿ ವಕ್ಫ್ ಬೋರ್ಡ್ ರೈತರ ಜಮೀನನ್ನ ಏನ್ ಲೂಟಿ ಮಾಡ್ತಾ ಇದ್ರು, ಅದಕ್ಕೆ ನರೇಂದ್ರ ಮೋದಿ ಅವರು ಕಾಯ್ದೆಯನ್ನ ತಂದು ರೈತರ ಬಾಳನ್ನ ಹಸನ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಜೈ ಅನ್ಬೇಕೆಲ್ಲರೂ ಒಂದ್ಸಲಿ. ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ನಾವು ನನ್ನ ಮಾತನ್ನ ಮುಗಿಸೋ ಮುಂಚೆ ನಾವೆಲ್ಲರೂ ಕೂಡ ಇವತ್ತು ಇಷ್ಟೊಂದು ಜನ ಹೋರಾಟಗಾರ ಬಂದಿದ್ದೀವಿ. ಪೊಲೀಸರು ಕೂಡ ಒಂದು 10 ಬಸ್ ತಂದವ್ರೆ. ಅವ್ರಿಗೆ ಸಾಕಾಗಬಾರ್ದು ಬಸ್. ನಮ್ಮ ಬೈರ್ತಿ ಹೇಳ್ತಾ ಇದ್ದ, ಅಣ್ಣ 10 ಬಸ್ ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ. ಇಲ್ಲಿ 10 ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ. ಅದಕ್ಕೆ ಯಾರ್ಯಾರು ನಮ್ಮ MLA-ಗಳಿದ್ದೀರಾ ಎಲ್ಲ ಬಸ್ಗಳು ಬುಕ್ ಮಾಡಿಗಳು. ಅವ್ರ ಹತ್ರ ಶಾರ್ಟೇಜ್, ಗತಿ ಇಲ್ಲ, ಅರೆಸ್ಟ್ ಮಾಡಕ್ಕೂ ಯೋಗ್ಯತೆ ಇಲ್ದಿರ್ತಕ್ಕಂಥ ಸರ್ಕಾರ ಇವತ್ತಿದೆ. ನಮ್ಮನ್ನು ಅರೆಸ್ಟ್ ಮಾಡಕ್ ಬಸ್ ತರಕ್ಕಿಲ್ಲ. ನಾನು ಕೇಳಿದೆ ಅಲ್ಲಿ ಪೊಲೀಸರನ್ನ, ಏನಪ್ಪಾ ಅಂದ್ರೆ, ಇಲ್ಲ ಸರ್ ಕೇಳಿದ್ರಿ, ಕೆಲವು ಟೈರ್ ಇಲ್ಲಂತೆ, ಕೆಲವು ಟ್ಯೂಬ್ ಇಲ್ಲಂತೆ, ಒಬ್ಬರು ಡ್ರೈವರ್ ಬಂದಿಲ್ಲಂತೆ, ಇನ್ನೊಬ್ಬರು ಕಂಡಕ್ಟರ್ ಬಂದಿಲ್ಲ ಅಂತ. ಬಸ್ಗಳಿಗೂ ಕಾಸಿಲ್ಲ. ಆ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ, ಪಾಪರ್ ಸರ್ಕಾರ, ದಿವಾಳಿ ಸರ್ಕಾರ, ಮೋಸ ಮಾಡುವ ಸರ್ಕಾರ. ಇದರ ವಿರುದ್ಧ ನಮ್ಮ ಹೋರಾಟವನ್ನ ನಾವು ಮಾಡೋಣ ಅಂತೇಳಿ ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ನಮ್ಮ ರೈತ ನಾಯಕ, ರೈತರ ಸಮಸ್ಯೆ ಬಂದಲ್ಲಿ ಯಡಿಯೂರಪ್ಪನವರು ಇರ್ತಾರೆ. ಮಹಿಳಾ ಪರವಾದಂತಹ ಚಿಂತನೆಗಳು ಇದ್ದಲ್ಲಿ ಯಡಿಯೂರಪ್ಪನವರು ಇರ್ತಾರೆ. ಜನತೆಗೆ ಶೋಷಣೆಯಾದಲ್ಲಿ ಯಡಿಯೂರಪ್ಪನವರು ಇರ್ತಾರೆ. बोलो भारत माता की वंदे वंदे. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ಪ್ರಪಂಚ ಅಚ್ಚರಿ ಪಡೋ ರೀತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಆಗ್ತಿರೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಾ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾತ್ರ
ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಈ ಜೋಡಿ ಉಸಿರಾಡುವಂತ ಗಾಳಿ ಬಿಟ್ಟು ಇನ್ನೆಲ್ಲದರ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ ಸಾಮಾನ್ಯ ಜನ ಬದುಕಕ್ಕಾಗದೇ ಇರುವಂತಹ ವಿಚಿತ್ರವಾದ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಹೋರಾಟ ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ. ಅವರು ಏನು ಏರಿಕೆಯನ್ನು ಮಾಡಿದ್ದಾರೆ ಬೆಲೆಗಳನ್ನ, ಅದನ್ನ ವಾಪಸ್ ಪಡೆಯುವವರೆಗೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮುಂದುವರಿಸೋದಿದ್ದೇವೆ. ನಾನು ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ನಾವು ಕೊಡುವಂತ ತೆರಿಗೆ ಹಣ ಲೂಟಿ ಮಾಡ್ತಾ ಇದ್ದೀರಾ, ಅಭಿವೃದ್ಧಿ ಕಾರ್ಯಕ್ಕೆ ಇದರ ಉಪಯೋಗ ಆಗ್ತಾ ಇಲ್ಲ, ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ, ಮರ್ಯಾದಂತ ಕುಟುಂಬಗಳು ಬದುಕಕ್ಕಾಗದೇ ಇರುವಂತ ಉಸಿರು ಕಟ್ಟುವಂತಹ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಿದ್ದೀರಾ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ರಾಜಭವನಕ್ಕೆ ತೆರಳುವಂತ ಒಂದು ಪ್ರೋಗ್ರಾಮ್ ಅನ್ನ ರಾಜ್ಯ ಅಧ್ಯಕ್ಷರು ಏರ್ಪಾಡು ಮಾಡಿದ್ದಾರೆ. ಎಲ್ಲರೂ ಬಂದು ಭಾಗವಹಿಸೋಣ. ಅವ್ರು ಎಲ್ಲಿಗೆ ಬಂಧನ ಮಾಡಿ ಕರ್ಕೊಂಡು ಹೋಗ್ತಾರೋ ನೋಡೋಣ, ಕರ್ಕೊಂಡು ಹೋಗ್ಲಿ. ಇವತ್ತು ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಪ್ರವಾಸ ಮಾಡೋರಿದ್ದೇವೆ. ಈ ದರಿದ್ರ ಸರ್ಕಾರ ಅಧಿಕಾರ ಬಿಟ್ಟು ತೊಲಗೋವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಸೋರಿದ್ದೇವೆ. ಅದಕ್ಕಾಗಿ ಬೆಳಿಗ್ಗೆನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು, ಅಣ್ಣ ತಮ್ಮಂದಿರು, ಮಾಧ್ಯಮದ ಸ್ನೇಹಿತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತಿದೆ. ಎಲ್ಲ ಸಂದರ್ಭದಲ್ಲೂ ಸಹ ಇದೇ ರೀತಿ ನಮ್ಮ ಕಾರ್ಯಕರ್ತರು ಇವತ್ತೇನು ಕೆಲವು ನಿರ್ಧಾರಗಳಾಗಿದೆ, ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ, ಅದೆಲ್ಲವನ್ನ ನಮ್ಮ ಜಿಲ್ಲೆಗಳಲ್ಲಿ ಕಾರ್ಯಕರ್ತರಿಗೆ ತಿಳಿಸೋದ್ರ ಮೂಲಕ ಒಂದು ಜನಾಂದೋಲನಕ್ಕೆ ಜನರನ್ನ ಸಿದ್ಧ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡುವಂತಹದ್ದು, ಜನರ ಹಣವನ್ನು ಲೂಟಿ ಮಾಡ್ತಾ ಇರುವಂತ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟು ತೊಲಗಿ. ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮದೇ ಆದಂತ ನಿಮ್ಮ ಇಲಾಖೆ ಮೂಲಕ ಸರ್ವೆ ಮಾಡಿಸಿ, ಯಾವ ರೀತಿ ಜನ ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಗೌರವದಿಂದ ಅಧಿಕಾರ ಬಿಟ್ಟು ತೊಲಗಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನೀವು ಅಧಿಕಾರ ಬಿಟ್ಟು ತೊಲಗೋವರೆಗೂ ರಾಜ್ಯದ ಉದ್ದಕ್ಕೆ ಪ್ರವಾಸ ನಾನು ಮಾಡ್ತೇನೆ. ಚಲೋ ಭಾರತ್ ಮಾತಾ ಕಿ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ಅಶೋಕ್ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಅಣ್ಣ ತಮ್ಮಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಸಹ ರಾಜಭವನಕ್ಕೆ ಹೊರಡುವಂತ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಈ ಧಿಕ್ಕಾರಕ್ಕೆ, ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ತಾ
ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡಿ ಮತ್ತೊಮ್ಮೆ ಇಷ್ಟು ಹೋರಾಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡುವಂತ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಯಾರು ಹೇಳಬಾರ್ದು, ಅಲ್ಲೇ ಕೂರ್ಬೇಕು. ಯಾರು ಹೇಳಬಾರ್ದು. ಒಂದು ಪ್ರಕಟಣೆ ಇದೆ. ಕುತ್ಕೊಳ್ಳಪ್ಪ, ದಯವಿಟ್ಟು ಕುತ್ಕೊಳ್ಳೋ ನಿಮಿಷ. ಎಲ್ಲರೂ ಕೂತ್ಕೊಳ್ಳಿ. ಯಾರು ಹೇಳಬಾರ್ದು ವೇದಿಕೆ ಮೇಲೆ. ಗ್ರಾಮಾಂತರ ಅಧ್ಯಕ್ಷರು ರಾಮಕೃಷ್ಣಪ್ಪನವರು, ಎಲ್ಲರೂ ಸಿದ್ದಲಿಂಗಯ್ಯನವರು, ಕಾರ್ಪೊರೇಟರ್, ದಯವಿಟ್ಟು ಅಲ್ಲಿರೋ ಎಲ್ಲರೂ ಕೂತ್ಕೊಳ್ಳಿ. ಎಲ್ಲರೂ ವೇದಿಕೆ ಮೇಲೆ ಹಾಗೆ ಕೂತ್ಕೊಳ್ಬೇಕು. ದಯವಿಟ್ಟು ಕೂತ್ಕೊಳ್ಳಿ. ಅಲ್ಲಿ ಒಂದು ಸೂಚನೆಯನ್ನ ಪ್ರಕಟ ಮಾಡ್ತಾ ಇದ್ದೇವೆ. ಒಂದು ಸೂಚನೆಯನ್ನ ಪ್ರಕಟ ಮಾಡ್ತಾ ಇದ್ದೇವೆ. ಎಲ್ಲರೂ ಗಮನಿಸಬೇಕು. ಮಾನ್ಯ ಯಡಿಯೂರಪ್ಪ ಸಾಹೇಬರು ಹೋರಾಟ ಇಲ್ಲಿಗೆ ಮುಗಿಯಲ್ಲ, ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಮಾನ್ಯ ರಾಜ್ಯಾಧ್ಯಕ್ಷರು ನಮ್ಮನ್ನ ಉದ್ದೇಶಿಸಿ ಈಗ ಮಾತನಾಡೋರಿದ್ದಾರೆ. ಎಲ್ಲರೂ ಗಮನಿಸಬೇಕು. ಅಂದ್ರೆ ಎಲ್ಲರೂ ಯಾರು ಕೂಡ ಹೇಳಬಾರದು, ಅಲ್ಲೇ ಕೂತಿರಬೇಕು. ಮಾನ್ಯ ರಾಜ್ಯಾಧ್ಯಕ್ಷರು ತಮ್ಮ ಭಾಷಣದಲ್ಲಿ ಘೋಷಣೆಯನ್ನ ಮಾಡೋರಿದ್ದಾರೆ. ಈ ಹೋರಾಟದ ಮುಂದಿನ ಸ್ವರೂಪ ಹೇಗೆ ಇರುತ್ತೆ, ನಾವು ರಾಜಭವನಕ್ಕೆ ನುಗ್ಗುತ್ತೀವೋ, ವಿಧಾನಸೌಧಕ್ಕೆ ನುಗ್ಗುತ್ತೀವೋ ಅಥವಾ ಮುಖ್ಯಮಂತ್ರಿಗಳ ಮನೆಗೆ ನುಗ್ಗುತ್ತೀವೋ ಅನ್ನೋದನ್ನ ರಾಜ್ಯಾಧ್ಯಕ್ಷರು ಘೋಷಣೆಯನ್ನ ಮಾಡ್ತಾರೆ. ಘೋಷಣೆ ಆದ ಮೇಲೆ ಇಲ್ಲಿ ಇರುವಂತಹ ಎಲ್ಲ ಕಾರ್ಯಕರ್ತರು ತೀರ್ಮಾನ ಮಾಡಬೇಕು. ನಾವು ರಾಜ್ಯಾಧ್ಯಕ್ಷರು ಘೋಷಣೆ ಕೊಟ್ಟ ಸ್ಥಳಕ್ಕೆ ಹೋಗಲೇಬೇಕು. ಒಂದು ವೇಳೆ ಪೊಲೀಸರು ಅರೆಸ್ಟ್ ಮಾಡಲಿಕ್ಕೆ ಬಂದರೆ ಇವತ್ತು ತಾಕತ್ತನ್ನ ಪರೀಕ್ಷೆ ಮಾಡೇ ಬಿಡೋಣ. ಎಷ್ಟು ಜನ ಕಾರ್ಯಕರ್ತರಿಗೆ ಅರೆಸ್ಟ್ ಮಾಡೋ ತಾಕತ್ತಿದೆ ಅಂತ. ಹಾಗಾಗಿ ಹೋರಾಟದ ಸ್ವರೂಪ ಹೇಗಿರುತ್ತೆ ಅಂದ್ರೆ, ಮೊದಲು ಇದು ರಾಜ್ಯಾಧ್ಯಕ್ಷರ ಭಾಷಣ ಆಗೋವರೆಗೂ ಯಾರು ಅಲ್ಗಾಡಬಾರ್ದು, ಎಲ್ಲರೂ ಅಲ್ಲೇ ಇರಬೇಕು. ರಾಜ್ಯಾಧ್ಯಕ್ಷರ ಭಾಷಣವನ್ನ ಕೇಳಿದ ಮೇಲೆ ಮೊದಲು ಭಾರತಿ ಶೆಟ್ಟಿ, ಭಾಗೀರಥಿ ಮೊಯ್ಲಿ ಮತ್ತೆ ಹೇಮಲತಾ ಮಂಜುಳಾ ಅವರು ಮಹಿಳೆಯರನ್ನ ತೆಗೆದುಕೊಂಡು ಹೋರಾಟಕ್ಕೆ ಹೊರಡ್ತಾರೆ. ಮಹಿಳಾ ಡಿಸ್ಟರ್ಬ್ ಮಾಡೋದು ಬೇಡ, ಈಗಲೇ ಡಿಸ್ಟರ್ಬ್ ಬೇಡ. ಆಮೇಲೆ ರಾಜ್ಯಾಧ್ಯಕ್ಷರ ಭಾಷಣ ಮುಗಿಲಿ. ಆ ನಂತರದಲ್ಲಿ ಮಹಿಳೆಯರು ಎಲ್ಲರನ್ನು ಅರೆಸ್ಟ್ ಮಾಡೋವರೆಗೂ ನಾವೆಲ್ಲರೂ ಇಲ್ಲೇ ಕೂತಿರ್ತೀವಿ, ನಾವು ಯಾರು ಹೇಳೋದಿಲ್ಲ. ಆ ನಂತರ ವೇದಿಕೆಯ ಎಡಭಾಗದಿಂದ ಹೋಗ್ತೀವಿ. ಆ ನಂತರ ವೇದಿಕೆಯ ಬಲಭಾಗದಿಂದ ಎಲ್ಲಾ ಕಾರ್ಯಕರ್ತರ ಅರೆಸ್ಟ್ ಆದ ಮೇಲೆನೆ ನಾಯಕರನ್ನ ಅರೆಸ್ಟ್ ಮಾಡೋದಕ್ಕೆ ಬಿಡ್ತೇವೆ. ಕಾರ್ಯಕರ್ತರು ಘೋಷಣೆ ಮಾಡ್ತವೆ, ನಮ್ಮನ್ನ ಅರೆಸ್ಟ್ ಮಾಡೋವರೆಗೂ ನಮ್ಮ ನಾಯಕರನ್ನ ಮುಟ್ಟೋದಕ್ಕೆ ಪೊಲೀಸರಿಗೆ ನಾವು ಬಿಡೋದಿಲ್ಲ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ರಾಜ್ಯಾಧ್ಯಕ್ಷರು ಮಾತನಾಡ್ತಾರೆ. ಬಲೇ ಭಾರತ್ ಮಾತಾ ಕಿ, ಬಲೇ ಭಾರತ್ ಮಾತಾ ಕಿ. ಬಿಜೆಪಿ ಜನಪರ ಹೋರಾಟಕ್ಕೆ, ಬಿಜೆಪಿ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ನಿನ್ನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಅಹೋರಾತ್ರಿ ಧರಣಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ರೈತ ನಾಯಕರು, ಹುಟ್ಟ ಹೋರಾಟಗಾರ ಜಲದಂಕ ಮಲ್ಲ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ R ಅಶೋಕ್ ರವರೇ, ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಶಾಸಕರೇ, ವಿಧಾನ ಪರಿಷತ್ ಸದಸ್ಯರೇ, ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರೇ, ಶ್ರದ್ಧೆಯ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಿನ್ನೆಯಿಂದ ನಮ್ಮ ಈ ಹೋರಾಟ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಬಡವರ ರಕ್ತವನ್ನ ಹೀರ್ತಾ ಇರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿನ್ನೆಯಿಂದ
ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಅಷ್ಟೇ. ನಿನ್ನೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ, ಮುಕ್ತಾಯ ಅಲ್ಲ. ಇವತ್ತು ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಾಡಿನ ಜನರ ವಿಶ್ವಾಸವನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ನಾಡಿನ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ, ನಾಡಿನ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ, ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ತೇವೆ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದರು. ದುರಂತ ಅಂತ ಹೇಳಿದ್ರೆ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರ ಪರವಾಗಿ ರೈತರ ಪರವಾಗಿ ಅವರ ಕಣ್ಣೀರನ್ನ ಒರೆಸ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ಸಮಾಜವಾದಿ ಮುಖವಾಡ 20 ತಿಂಗಳಲ್ಲಿ ಇವತ್ತು ಕಳಿಸ್ಬಿಟ್ಟಿರ್ತಕ್ಕಂಥದ್ದು. 20 ತಿಂಗಳಲ್ಲಿ ಸಿದ್ದರಾಮಯ್ಯನವರ ಸಮಾಜವಾದಿ ಮುಖವಾಡ ಇವತ್ತು ಕಳಿಸ್ಬಿಟ್ಟಿದೆ. ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ಅಧಿಕಾರಕ್ಕೆ ಬರುವ ಮುನ್ನ ಇದ್ದಂತ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಈಗ ಯಾಕೆ ಮರ್ತೋಗಿದೆ? ಸಿದ್ದರಾಮಯ್ಯನವರೇ, ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ನಾಡಿನ ಬಡವರ ಬಗ್ಗೆ ಇದ್ದಂತ ಕಾಳಜಿ, ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ಕಾಳಜಿ, ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ಮೇಲೆ ಯಾಕೆ ಮರ್ತೋಗ್ಬಿಟ್ಟಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುಂಚೆ ಐಂದ ಅಂತ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ಮೇಲೆ ಅಹಿಂದನೂ ಇಲ್ಲ, ಏನೂ ಇಲ್ಲ. ಎಲ್ಲ ಹಿಂದುಳಿದ ಸಮಾಜಗಳನ್ನ ತುಳಿದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ಸಮುದಾಯಗಳಿಗೆ ಅನ್ಯಾಯ ಮಾಡಿ, ನೇಕಾರ ಸಮಾಜ ಇರ್ಬೋದು, ಮಡಿವಾಳರು ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು, ಮೀನುಗಾರ ಇರ್ಬೋದು, ಈಡಿಗ ಸಮಾಜ ಇರ್ಬೋದು, ರಾಜ್ಯದ ಎಲ್ಲ ಹಿಂದುಳಿದ ಸಮಾಜಗಳನ್ನ ಮರೆತು ಅವರ ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ನೀವು ಮಾಡಲಿಲ್ಲ. ನೀವು ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡವನ್ನು ಕೂಡ ಮರೆತ್ರೆ, ಹಿಂದುಳಿದ ಸಮುದಾಯಗಳನ್ನು ಕೂಡ ಅವ್ರಿಗೂ ಕೂಡ ಅನ್ಯಾಯ ಮಾಡಿದ್ರೆ, ಕೇವಲ ಮುಸಲ್ಮಾನರಿಂದ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ, ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಅಂತಕ್ಕಂಥದ್ದು ಏನೂ ಕೂಡ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಬೆಲೆ ಏರಿಕೆ, ಬಂಧುಗಳೇ, ಬೆಲೆ ಏರಿಕೆ ಪರಿಣಾಮ ಹೇಗಿದೆ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದ ಏನಾರ ರಾಜ್ಯ ಪ್ರವಾಸಕ್ಕೆ ಹೊರಟ್ರೆ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಬಡವರು ರೈತರು ಬಡಗಿ ತಗೊಂಡು ಅಟ್ಟಿಸ್ಕೊಂಡು ಹೋಗ್ತಾರೆ ಮುಖ್ಯಮಂತ್ರಿಗಳಿಗೆ, ಮಂತ್ರಿಮಂಡಲಕ್ಕೆ ಬಡಗಿ ತಗೊಂಡು ಹೋಗ್ತಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನ್ನ ಅದಕ್ಕೆ ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳಿಗೆ, ನನ್ನ ನಾನು ಮಾತನಾಡ್ತಾ ಹೇಳಿದೆ, ಹಿಂದೆ ರಾಜ ಮಹಾರಾಜರು ತನ್ನ ಸಾಮ್ರಾಜ್ಯ ಸುಭಿಕ್ಷವಾಗಿದೆಯಾ, ತಮ್ಮ ಆಡಳಿತದಲ್ಲಿ ಬಡವರು ನೆಮ್ಮದಿಯಿಂದಿದ್ದಾರ, ಪ್ರಜೆಗಳು ನೆಮ್ಮದಿಯಿಂದಿದ್ದಾರ ಅಂತ ಹೇಳಿ ಹಿಂದೆ ರಾಜ ಮಹಾರಾಜರು ಮಾರುವೇಷದಲ್ಲಿ ತಮ್ಮ ರಾಜ್ಯವನ್ನು ಸುತ್ತಾ ಇದ್ರಂತೆ. ಪ್ರಜೆಗಳ ಸಮಸ್ಯೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಪ್ರಜೆಗಳು ಸುಭಿಕ್ಷವಾಗಿದ್ದಾರ ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಹಾಗಾಗಿ ನಾನು ಸಿದ್ದರಾಮಯ್ಯ ಒಂದು ಸಲಹೆ ಕೊಟ್ಟಿದ್ದೇನೆ, ನೀವು AC ರೂಮ್ ಅಲ್ಲಿ ಕೂರೋದನ್ನ ಬಿಡಿ, ನಿಮ್ಮ ಸಚಿವರನ್ನು ಕೂಡ ಕರ್ಕೊಂಡು
ರಾಜ್ಯ ಪ್ರವಾಸ ಮಾಡಿ ಹಳ್ಳಿಗಳಿಗೋಗಿ, ಜಿಲ್ಲೆಗಳಿಗೋಗಿ, ತಾಲೂಕುಗಳಿಗೋಗಿ ನಿಮ್ಮ ಆಡಳಿತದ ವೈಖರಿಯ ಪರಿಣಾಮ ರಾಜ್ಯದ ಜನ ಯಾವ ರೀತಿ ಕಣ್ಣೀರಾಗ್ತಾ ಇದ್ದಾರೆ, ಬಡವರು ಯಾವ ರೀತಿ ಕಣ್ಣೀರಾಗ್ತಾ ಇದ್ದಾರೆ, ರೈತರು ಯಾವ ರೀತಿ ಕಣ್ಣೀರಾಗ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನು ಹೋಗಿ ಆಲಿಸಿ ಅವರ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ, ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ಗೊತ್ತಿದೆ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇವರಿಗೆ ಬಡವರು ಬೇಡ, ರೈತರು ಬೇಡ, ರಾಜ್ಯದಲ್ಲಿ ಯಾವ ಸಮಾಜಕ್ಕೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕಾಳಜಿ ಇಲ್ಲ. ಕಾಳಜಿ ಇದ್ದಿದ್ದೆ ಆದ್ರೆ ಈ ರೀತಿ ಬೆಲೆ ಏರಿಕೆಯನ್ನ ಮಾಡ್ತಾ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಅಧಿಕಾರದ ಅಮಲಿನಲ್ಲೇ ಏನ್ ತೇಲ್ತಾ ಇದ್ದೀರಿ, ಈ ಅಧಿಕಾರದ ಅಮಲನ್ನ ಇಳಿಸ್ತಕ್ಕಂಥ ಶಕ್ತಿ ಇವತ್ತು ನಿಮ್ಮ ಅಧಿಕಾರದ ಅಮಲನ್ನ, ಅಧಿಕಾರದ ದರ್ಪವನ್ನು ಇಳಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ನಿಮ್ಮ ಅಧಿಕಾರದ ಸೊಕ್ಕನ್ನು ಇಳಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ಯಾವ ಮತದಾರರು ನಿಮಗೆ ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಕೂರಿಸಿದ್ದಾರೆ, ನಿಮ್ಮ ದರ್ಪವನ್ನು ಇಳಿಸ್ತಕ್ಕಂಥ ಶಕ್ತಿ ಈ ನಾಡಿನ ಮತದಾರರಿಗೂ ಕೂಡ ಇದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವತ್ತು ತೀರ್ಮಾನ ಮಾಡಿದ್ದೇವೆ, ನಾವೆಲ್ಲ ಮುಖಂಡರು ಸೇರಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ದೇವೆ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಉದ್ಭವ ಇಲ್ಲ, ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ನಿನ್ನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಅಹೋರಾತ್ರಿ ಧರಣಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇಲ್ಲ, ಇವತ್ತಿಗೆ ನಮ್ಮ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಮುಂದೆ ಏಪ್ರಿಲ್ 5ನೇ ತಾರೀಕು, ನಾಡಿದ್ದು ಏಪ್ರಿಲ್ 5ನೇ ತಾರೀಕು ರಾಜ್ಯದ ಪ್ರತಿಯೊಂದು ಜಿಲ್ಲೆ ಕೇಂದ್ರಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ನಾವು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಏಪ್ರಿಲ್ 7ನೇ ತಾರೀಕಿಂದ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದನ ಪಡೆದುಕೊಂಡು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿ ಈ ಭ್ರಷ್ಟ, ದುಷ್ಟ, ಬಡ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಏಪ್ರಿಲ್ 7ನೇ ತಾರೀಕು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೈಸೂರಿನಿಂದ ಪ್ರತಿ ಜಿಲ್ಲೆಗೂ ಕೂಡ ಬರ್ತೇವೆ. ನಾನು ಎಲ್ಲ ನಮ್ಮ ಪಕ್ಷದ ಮುಖಂಡರಲ್ಲಿ, ನಮ್ಮ ಅಧ್ಯಕ್ಷರಲ್ಲಿ, ಜಿಲ್ಲೆ ಅಧ್ಯಕ್ಷರಲ್ಲಿ, ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು, ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾಡಿನ ಜನ, ಬಡವರು, ರೈತರು ಇವತ್ತು ಕಣ್ಣೀರನ್ನು ಸುರಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಬಡವರ ಪರವಾಗಿ ಧ್ವನಿಯಾಗಿ, ಆ ರೈತನ ಪರವಾಗಿ ಧ್ವನಿಯಾಗಿ ನಾವು ಈ ರಾಜ್ಯ ಸರ್ಕಾರವನ್ನ ಎಚ್ಚರಿಸತಕ್ಕಂಥ ಕೆಲಸ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ. ಏಪ್ರಿಲ್ 7ರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಕೂಡ ನಮ್ಮ ಹೋರಾಟ ಮುಟ್ಟುತ್ತೆ. ನಮ್ಮ ಬೇಡಿಕೆಗಳೇನು ಅಂತ ಹೇಳಿದ್ರೆ, ಬೆಲೆ ಏರಿಕೆಯನ್ನ ಹಿಂದೆ ತೆಗೆದುಕೊಳ್ಬೇಕು. ಎರಡನೇದು, ಯಾವ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ಇವತ್ತು ರಿಸರ್ವೇಶನ್ ಅನ್ನ ಕೊಟ್ಟಿದ್ದೀರಿ, ಈ ನಿಮ್ಮ ಸಂವಿಧಾನ ವಿರೋಧಿ ನಿರ್ಧಾರ ಏನಿದೆ, ಕಾನೂನು ಬಾಹಿರವಾಗಿ ನಿರ್ಧಾರ ಮಾಡಿದ್ದೀರಿ, ಅದನ್ನ ಹಿಂದೆ ತೆಗೆದುಕೊಳ್ಬೇಕು. ರಾಜ್ಯ ಸರ್ಕಾರ ಅದನ್ನ ಹಿಂದೆ ತೆಗೆದುಕೊಳ್ಬೇಕು. ಕೊನೆಯದಾಗಿ, ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಏನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಅದಕ್ಕೆ ನ್ಯಾಯ ಕೊಡಿಸಬೇಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ
ನಾವು ಮಾಡಬೇಕಾಗಿದೆ ಹೋರಾಟದ ಮುಖೇನ. ಹಾಗಾಗಿ ಇವತ್ತು ನಮ್ಮ ಹೋರಾಟ ನಾನು ನಿನ್ನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಅಹೋರಾತ್ರಿ ಧರಣಿ ಬಹಳ ಯಶಸ್ವಿಯಾಗಿದೆ. ಇವತ್ತು ಈ ಹೋರಾಟಕ್ಕೆ ಎಲ್ಲ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ಇವತ್ತಿನ ದಿನ ಇವತ್ತು ಯಲಹಂಕ ವಿಶ್ವನಾಥ್ ಅವರ ಕ್ಷೇತ್ರ, ಬೈರ್ತಿ ಬಸವರಾಜ್ ಅವರ ಕ್ಷೇತ್ರ, ನಮ್ಮ ರಘು ಅವರ ಕ್ಷೇತ್ರ, ಮುನಿರತ್ನ ಅವರ ಕ್ಷೇತ್ರ, ಕೃಷ್ಣಪ್ಪನವರ ಕ್ಷೇತ್ರ, ಈ ರೀತಿ ಬೆಂಗಳೂರು ನಗರದ ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಬಂದಿದ್ದೀರಿ. ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಬಹಳ ದಿನಗಳ ನಂತರ ಈ ರೀತಿ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ. ನನ್ನನ್ನು ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಬಂದಿದ್ರು, ಇವತ್ತು ಕೂಡ ಬಂದಿದ್ದೀರಿ. ಮತ್ತೊಮ್ಮೆ ನಿಮ್ಮ ಬೆಂಬಲಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತು ಏನು ತಾರ್ಕಿಕ ಅಂತ್ಯ ಇವತ್ತಿನ ಹೋರಾಟ ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟಕ್ಕೆ ನಾವು ಬಂದಿದ್ದೇವೆ. ನಾವೆಲ್ಲರೂ ಕೂಡ ನಿಷ್ಠೆ ಮಾಡಿದ್ದೇವೆ. ಇವತ್ತು ಏನು ನಿನ್ನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಅಹೋರಾತ್ರಿ ಧರಣಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಈ ರಾಜ್ಯದ ಬಡವರ ವಿರೋಧಿ, ರೈತ ವಿರೋಧಿ, ಕೂಲಿ ಕಾರ್ಮಿಕರ ವಿರೋಧಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿರೋಧಿ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳೇನಿದ್ದಾರೆ ಆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ನಾವು ಸರಿ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಮೊದಲು ನಮ್ಮ ತಾಯಂದ್ರು ಎರಡೂ ಭಾಗದಲ್ಲಿ ನಿಂತಾರೆ. ನಮ್ಮ ತಾಯಂದ್ರು ಮುಂಚೂಣಿಯಲ್ಲಿ ಬರಬೇಕಾಗ್ತದೆ. ತಾಯಂದ್ರು ಮುಂದೆ ಹೋಗಿ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಪ್ರಾರಂಭ ಮಾಡ್ತಾರೆ. ನಮ್ಮ ಮುಖಂಡರು ಎಲ್ಲರೂ ಕೂಡ ವೇದಿಕೆ ಮೇಲೆ ಇರಬೇಕು. ತಾಯಂದ್ರು ಮುಂದೆ ಇರಬೇಕು. ನಮ್ಮ ಒಬ್ಬರಿಬ್ರು ಶಾಸಕರ ಜೊತೆಲಿರಬೇಕು. ತಾಯಂದ್ರು ಮುಂದೆ ರಾಮಮೂರ್ತಿ ಅವರು ಈ ಕಡೆ ಬರಬೇಕು. ತದನಂತರದಲ್ಲಿ ಇತರ ನಮ್ಮ ಮುಖಂಡರುಗಳು ಈ ಹೋರಾಟದಲ್ಲಿ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು, ಪಾಠವನ್ನು ಕಲಿಸಬೇಕು ಅಂತ ಹೇಳ್ತಾರೆ. ಮಾತಾಡ್ತಾರೆ. ಭಾರತಕ್ಕೆ ಬಿಜೆಪಿ ಹೋರಾಟಕ್ಕೆ ಬಿಜೆಪಿ ಜನಪರ ಹೋರಾಟಕ್ಕೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.